ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಎಲ್ಲಿಂದ ಅಂತಂದರೆ ನಮ್ಮ ಬ್ರದರ್ ಮನೆಯಿಂದ ನಮ್ಮ ತಮ್ಮನ ಮನೆಗೆ ಬಂದಿದ್ದೆ. ನೋಡಿ, ನಮ್ಮ ಮಗ ಎಲ್ಲಿದ್ದಾನೆ, ಆಟ ಆಡ್ತಾ ಇದ್ದೀನಿ. ಬಂದಿದ್ದೆ ಏನಕ್ಕೆ ಅಂತಂದರೆ ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು ಸಾಯಂಕಾಲ, ಅಂದರೆ 24ನೇ ತಾರೀಕು ಸಾಯಂಕಾಲ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಬ್ರದರ್ ಮನೆ ಹತ್ರನೇ ಬರುತ್ತೆ. ಸೊ ಹಾಗಾಗಿ ನಾನು ರೂಮಿಂದ ನಮ್ಮ ಬ್ರದರ್ ಮನೆಗೆ ಬಂದೆ. ಇವತ್ತು ಸಾಯಂಕಾಲ ಊರಿಗೆ ಹೊರಡಬೇಕು. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಮೇಲೆ ಟೆರೆಸ್ ಮೇಲೆ ಬಂದಿದ್ದೆ. ನಮ್ಮ ಮಗ ಸ್ವಲ್ಪ ಬಿಸಿಲು ಕಸ್ಕೊಂಬರೋಣ ಬಾ ಬೇಡಪ್ಪ ಅಂತಂದ, ಅದೇ ಕರ್ಕೊಂಬಂದೆ. ಹಾಗೆ ಒಂದು ಸಣ್ಣ ಬ್ಲಾಗ್ ಮಾಡೋಣ, ಇಲ್ಲಿ ಸುತ್ತಮುತ್ತ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಯ ಟೆರೆಸ್ ಮೇಲೆ ನೀವು ನೋಡ್ತಾ ಇರ್ಬೋದು. ನಮ್ಮ ದೊಡ್ಡಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ನಮ್ಮ ಮಗ ಡೈಲಿ ಬೆಳಗ್ಗೆ ಇಲ್ಲಿ ಬಂದು ಈ ನೀವೇನು ಹೂವಿನ ಪಾಟ್ಗಳು ನೋಡ್ತಾ ಇದ್ದೀರಾ, ಎಲ್ಲ ಪಾಟ್ಗಳಿಗೂ ನೀರು ಹಾಕ್ತಾನೆ. ಇಲ್ಲೇ ಇದೆ ಟ್ಯಾಂಕು, ಡೈಲಿ ನೀರು ಹಾಕ್ತಾನೆ. ನೋಡಿ, ಹಾಂ ಬಂದೆ, ಒಂದು ನಿಮಿಷ. ಹಾಂ ಹೇಳು, ತೋರ್ಸು ಬಾ. ಇದು ನೀ ಮಾಡಿದ್ದಾ? ಸ್ಕೂಲಲ್ಲಿ ಕೊಟ್ಟಿದ್ದ ನಿಂಗೆ? ಹೌದಾ? ಎಲ್ಲಿದೆ ತೋರಿಸಿ. ವಾವ್, ನೋಡಿ ಸ್ನೇಹಿತರೆ, ಇಲ್ಲೊಂದು ವೈಟ್ ಕಲರ್ ಹೂ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ. ಲಿಲ್ಲಿ ತೋರಿಸ್ತಾ ಇದ್ದಾನೆ. ಮತ್ತು ಇನ್ನೆಲ್ಲಿ ಫ್ಲವರ್ ಗಿಡ ಇದ್ದು ತೋರಿಸ್ಬೋದಾ? ಇಲ್ಲಿ ಒಂದಿದೆಯಾ, ಪಿಂಕ್ ಕಲರ್ ಅದು. ಓಕೆ, ಡೈಲಿ ಇದಕ್ಕೆಲ್ಲ ನೀರು ಹಾಕ್ತೀರಾ? ಹೌದಾ? ಓ, ಇಲ್ಲೂ ತುಂಬ ಇದೆಯಲ್ಲ ಅಥರ್ವ. ತುಂಬ ಚೆನ್ನಾಗಿ ನೀರು ಹಾಕಿ ಹೂವನ್ನು ಬೆಳೆಸಿದ್ದೀರಾ. ಖುಷಿ ಆಯಿತು ಅಥರ್ವ, ಚೆನ್ನಾಗಿದೆ. ಇದು ಯಾವ ಕಲರ್? ಇದು ವೈಟ್ ಕಲರಾ? ಓಕೆ ಓಕೆ. ಹಾಂ, ಪಾರಿವಾಳನೂ ಇದೆ ಅಲ್ವಾ? ನೋಡಿ, ಪಾರಿವಾಳ ಇದೆ ಸ್ನೇಹಿತರೆ, ತುಂಬ ಇದೆ ಇಲ್ಲಿ ಪಾರಿವಾಳ. ಸೊ ನಮ್ಮ ಮಗ ಏನು ಮಾಡ್ತಾನೆ ಅಂದರೆ ಡೈಲಿ ಬೆಳಗ್ಗೆ ಬಂದು ಎಲ್ಲ ಪಾಟ್ಗಳಿಗೂ ನೀರು ಹಾಕ್ತಾನೆ. ಅವನು ಪೈಪ್ ಇದೆ ಇಲ್ಲಿ, ಪೈಪ್ ಮುಖಾಂತರ ಎಲ್ಲ ಗಿಡಕ್ಕೂ ನೀರು ಹಾಕ್ತಾನೆ. ಇದು ಮಕ್ಕಳಿಗೆ ಒಂದು ಒಳ್ಳೆ ಹವ್ಯಾಸ ಅಂತಲೇ ಹೇಳ್ಬೋದು. ಅವನು ಡೈಲಿ ಬರ್ತಾನೆ, ಅವ್ನು ಪಾಡಿ ಅವ್ನು ನೀರು ಹಾಕ್ಬಿಟ್ಟು ಹೋಗ್ತಾನೆ. ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಸಣ್ಣಕ್ಕೆ ಒಂದು 2-3 ಪಾಟ್ ಇಟ್ಕೊಂಡು ಒಂಥರ ಗ್ರೀನರಿ ಇದ್ದರೆ ಏನೋ ಒಂಥರ ಗುಡ್ ವೈಬ್ಸ್ ಅಂತಾರಲ್ಲ. ಹಾಂ ಹೇಳಿ. ಇಲ್ಲೂ ಇದೆಯಾ? ತೋರಿಸ್ಲಾ ಹಾಗಾದ್ರೆ? ಇದು ನಮ್ದಲ್ವಾ? ಇದಕ್ಕೂ ನೀರು ಹಾಕ್ತೀಯ ನೀನು? ಹಾಂ, ಅದಕ್ಕಷ್ಟೇ ಅಲ್ವಾ? ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಚಿಕ್ಕ ಚಿಕ್ಕ ಪಾಟ್ಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಡೈಲಿ ಬೆಳಗ್ಗೆ ಒಂದು ದಿವಸನೂ ತಪ್ಪಿಸ್ದೇನೆ ನೀರು ಹಾಕ್ತಾನೆ. ಇಲ್ಲಿ ವಾಕ್ ಮಾಡ್ತಾನೆ ಬಿಸಿಲಿಗೆ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗಡೆ ಹೋಗಿಬಿಟ್ಟು ಸೈಕಲ್ ಹೊಡೆದ್ಬಿಟ್ಟು ಸ್ಕೂಲಿಗೆ ಹೋಗ್ತಾನೆ. ಇದೆ ಒಂದು ದಿನಚರಿ. ಈ ಟೈರ್ ಅಂತ ತಂದು ಇಟ್ಕೊಂಡಿದ್ದೆ, ಹ್ಯಾಂಗೆ ಆಡ್ತಾ ತೋರಿಸು. ನೋಡಿ ಸ್ನೇಹಿತರೆ, ನಮ್ಮ ತಮ್ಮದು ಬೈಕ್ ಟೈರ್ ತಂದು ಇಟ್ಕೊಂಡಿದ್ದಾನೆ. ನಮ್ಮ ತಮ್ಮದಲ್ಲ, ಅವರ ಅಮ್ಮಂದು ಬೈಕ್ ಪಂಚರ್ ಆಗಿತ್ತು. ಅದನ್ನ ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು ಮೇಲೆ ಟೆರೆಸ್ ಮೇಲೆ ಟೈರ್ ತಂದು ಇಟ್ಕೊಂಡಿದ್ದಾನೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಟೈರ್ ಆಡ್ತಾಯಿದ್ವಿ. ಹಿಂಗೆ ಹಿಡ್ಕೊಂಡು, ನೋಡಿ ಕಾಣಿಸ್ತಾ ಇದೆಯಾ, ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡಿತಾ ಇದ್ವಿ. ಹಿಂಗೆ ಹೊಡಿ ಆಗ್ತಾ ಇದೆ, ಹಿಂಗೆ ಇಲ್ಲಿ ಹೊಡಿದೆ ನಾನು ನೋಡು, ನೀನು ಹಾಗೆ ಮಾಡು. ಇವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಆಡ್ತಾಯಿದ್ದು ನಮ್ಮ ಮಗನಿಗೂ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಆಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಮಗೆ ಈ ಟೈರ್ನ ಕೈಯಲ್ಲಿ ಓಡಿಸ್ತಾ ಆಡೋದು. ಇಡೀ ಊರು ತುಂಬ ಆಡ್ತಾಯಿದ್ವಿ. ಆಡು ಮಗ. ಹಾಂ, ಕಮಾನ್. ಸ್ಟ್ರೇಟಾಗಿ ನಿಧಾನ ಓಡಿಸೋವು. ಕೈಯಲ್ಲಿ ಹೊಡಿತಾ ಇರೋವು.
ಟೈರ್ ಬ್ಯಾಲೆನ್ಸ್ ಮಾಡು. ಹಾಂ, ವೆರಿ ಗುಡ್. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಡ್ತಾಯಿದ್ವಿ. ಬಟ್ ಈಗಿನ ಮಕ್ಕಳಿಗೆ ಬರೀ ಮೊಬೈಲು ಅದು ಇದು ಕೊಟ್ಟು ಇದು ಮಾಡಿಬಿಡ್ತೀವಿ. ಈ ಥರ ಆಟಗಳನ್ನೆಲ್ಲ ಹೇಳ್ಕೊಡ್ಬೇಕು. ಅವರಿಗೂ ಒಂಥರ ಖುಷಿ ಇರುತ್ತೆ. ಏನೋ ಥರ ಡಿಫ್ರೆಂಟ್ ಆಗಿರುವಂತಹ ಆಟಗಳು ಇವೆಲ್ಲ. ಅಂದರೆ ಅವರಿಗೆ, ಅಂದರೆ ಹಳ್ಳಿಗಳಲ್ಲೆಲ್ಲ ಇದೆಲ್ಲ ಕಾಮನ್ನು. ಬಟ್ ಸಿಟಿಗಳಲ್ಲಿ ಈ ಥರ ಎಲ್ಲ ಯಾರೂ ಆಡಲ್ಲ. ಎಲ್ಲ ಪ್ಲೇ ಗ್ರೌಂಡಿಗೆ ಮತ್ತು ಪಾರ್ಕಿಗೆ ಅಲ್ಲೆಲ್ಲ ಕರ್ಕೊಂಡೋಗ್ಬಿಡ್ತಾರೆ. ಸೊ ಹಿಂಗಿದೆ ನಮ್ಮ ಹಳ್ಳಿ ಕಡೆ ಏನೇನು ಮರಕೊತ್ತುಗಳ ಆಟ ಅವನ್ನೆಲ್ಲ ಹೇಳ್ಕೊಡ್ಬೇಕು ಅವ್ರಿಗೆ, ಮಕ್ಕಳಿಗೆ. ನಾವೇನೇನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾಯಿದ್ವಿ ಆ ಆಟಗಳನ್ನು ಅವ್ರಿಗೆ ಪರಿಚಯ ಮಾಡಿಕೊಟ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ಬಿಸಿಲು ಬಂತಲ್ವಾ ಅಥರ್ವ? ನಿನಗೆ ಕೋಲ್ಡ್ ಆಗಿದೆಯಾ? ಏನಕ್ಕೆ ಹ್ಯಾಟ್ ಹಾಕ್ಕೊಂಡಿದ್ಯಾ? ಕೋಲ್ಡ್ ಆಗಿದೆಯಾ ನಿನಗೆ? ಓಕೆ, ನೋಡಿ ಸ್ನೇಹಿತರೆ, ಟೆರೆಸ್ ಮೇಲೆ ಬಂದರೆ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ನಾವಿರೋದು ಶಾಂತಿನಿಕೇತನ್ ಲೇಔಟು, ಓಕೆನಾ? ನೋಡಿ ಸಖತ್ತಾಗಿದೆ. ಗಿಡ ಮರಗಳೆಲ್ಲ ತುಂಬಿಕೊಂಡಿದೆ ಇಲ್ಲಿ. ಬಿಲ್ಡಿಂಗು. ಇಲ್ಲಿಂದ ನಮಗೆ ಮೀನಾಕ್ಷಿ ಮಾಲು ತುಂಬ ಹತ್ತಿರ ಆಗುತ್ತೆ ಸ್ನೇಹಿತರೆ. ಮೀನಾಕ್ಷಿ ಅವ್ರದ್ದು ಒಂದು ಅಪಾರ್ಟ್ಮೆಂಟ್ ಇದೆ, ಅದನ್ನು ನಾನು ತಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ದೊಡ್ಡದು, ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ದೊಡ್ಡ ಬಿಲ್ಡಿಂಗು ತೋರಿಸ್ತೀನಿ ನೋಡಿ, ಇಲ್ಲಿಂದ ಕಾಣಿಸುತ್ತೆ. ಅದೇನೆ ಕಾಣಿಸ್ತಾ ಇದೆಯಲ್ಲ? ಹಾಂ. ಯಾವ ಬಿಲ್ಡಿಂಗ್ ಅದು? ಯಾವುದು? ಇದು ಮೀನಾಕ್ಷಿ ಮಾಲ್ ಹತ್ರ ಇರುವಂಥದ್ದು ಬಿಲ್ಡಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡ ಬಿಲ್ಡಿಂಗ್ ಇದು. ಕೆಳಗಡೆ ನೋಡಿದ್ರೆ ನಿಮಗೆ ಫುಲ್ ಗ್ರೀನರಿ ನೋಡಿ, ಚೆನ್ನಾಗಿದೆ. ನಾವಿರುವಂಥ ಏರಿಯಾ ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ಸುತ್ತಮುತ್ತ ಫುಲ್ ಪಾರ್ಕ್ಗಳಿದೆ. ಕುಟುಂಬ ಪಾರ್ಕು ಇಲ್ಲೇ ಮನೆ ಹತ್ರನೇ ಇದೆ, ಪಕ್ಕದಲ್ಲೇ ಇದೆ. ಈ ಸುಮಾರು 2-3 ಸಿಕ್ಕಾಪಟ್ಟೆ ಪಾರ್ಕ್ಗಳಿದ್ದಾವೆ ಈ ಲೇಔಟಲ್ಲಿ. ಚೆನ್ನಾಗಿದೆ. ಸಣ್ಣ ಪುಟ್ಟ ಪಾರ್ಕಲ್ಲೆಲ್ಲ ತುಂಬ ದೊಡ್ಡದು ಚೆನ್ನಾಗಿದೆ. ಒಳ್ಳೆಯ ಮನೆ ಸಿಕ್ಕಿದೆ ನಮ್ಮ ಬ್ರದರಿಗೆ. ಕರೆಂಟು ಸ್ವಲ್ಪ ಕಡಿಮೆನೇ. ಅಂದರೆ ಈಗಿನ ಬೆಂಗಳೂರು ವಾತಾವರಣದಲ್ಲಿ ಇಷ್ಟು ಕಡಿಮೆ ಸಿಗೋದು ಪುಣ್ಯ ಮಾಡಿರ್ಬೇಕು. ಹಾಂ, ನಮ್ಮ ಸಿಟಿ ಕಡೆಯಲ್ಲಿ ಪಪ್ಪಾಯ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ನಮ್ಮ ಹಳ್ಳಿ ಕಡೆ ಬೆಳ್ಸೋಕ್ಕೆ ಹೋದ್ರೆ ಮಂಗನ ಕಾಟ, ಏನು ಮಾಡ್ತೀರಿ, ಸಿಕ್ಕಾಪಟ್ಟೆ ಕಷ್ಟ. ಹಾಗೆ ಒಂದು ಬೆಳಗ್ಗೆ ಟೆರೆಸ್ ಮೇಲೆ ಬಂದಿದ್ನಲ್ವಾ, ಈ ಥರ ವ್ಲಾಗ್ಗಳು ಮಾಡಿರಲಿಲ್ಲ. ಹಾಗೆ ನಮ್ಮ ಮಗನು ನಿಮಗೆ ಪರಿಚಯ ಮಾಡೋಣ ಅಂಥೇಳಿ ವ್ಲಾಗ್ ಮಾಡ್ತಾಯಿದ್ದಾನೆ. ಇನ್ನೂ ನಮ್ಮ ವ್ಲಾಗಲ್ಲೆಲ್ಲ ಬಂದಿಲ್ಲ ಅವನು. ಒಂದೇನೋ ವ್ಲಾಗ್ ಮಾಡಿದ್ದೆ ಅಷ್ಟೇ. ಹಾಂ. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ, ಒಂದು ಚಿಕ್ಕ ಅಪ್ಡೇಟ್ ಕೊಟ್ಬಿಡೋಣ. ನಾನು ಊರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿಬಿಡೋಣ ಅಂಥೇಳಿ ನಾನು ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಓಕೆನಾ? ಹಾಗೆ ಯಾರ್ಯಾರು ಹೊಸಬರು ನಮ್ಮ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಏನಕ್ಕೆ ಆನ್ ಮಾಡ್ಕೋಬೇಕು ಅಂತಂದರೆ ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ತಪ್ಪದೆ ಮಾಡ್ಕೊಳ್ಳಿ, ಓಕೆನಾ? ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಮಗೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾನು ಊರಿಗೆ ಹೋಗ್ತಾಯಿದ್ದೀನಿ ಇವತ್ತು ನೈಟು. ನೋಡೋಣ, ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಊರ ಕಡೆ ಹೋದರೆ ಸಿಕ್ಕಾಪಟ್ಟೆ ಮಳೆ ಅಂತ ಊರ ಕಡೆ. ಒಂದೇ ದಿನ ಉಳಿಯೋದು. 25ನೇ ತಾರೀಕಿಗೆ ನಮ್ಮ ಮನೆಯಲ್ಲಿ ಸಣ್ಣದು ಕಾರ್ಯ ಇದೆ, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನೈಟು ನಾನು ತಿರ್ಗಾ ಮತ್ತು ಬೆಂಗಳೂರಿಗೆ ಬರಬೇಕು. ಒಂದೇ ದಿನ ಉಳಿತಾ ಇರೋದು. ನೋಡೋಣ, ಆದಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಓಕೆನಾ? ಅದೇ ಇಷ್ಟನ್ನು ನಿಮ್ಗೆ ತಿಳಿಸ್ಬೇಕಾಗಿತ್ತು. ಹಾಗೆ ವಿಷಯ ತಿಳಿಸ್ದಂಗೆ ಆಯಿತು, ಒಂದು ಚಿಕ್ಕ ವ್ಲಾಗ್ ಮಾಡ್ದಂಗೆ ಆಯಿತು ಅಂಥೇಳಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಸರಿ ಸ್ನೇಹಿತರೆ, ನೋಡಿದಾರಲ್ಲ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿ ತನಕ ಟೇಕ್ ಕೇರ್,
ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಬಾಯ್. ಟೇಕ್ ಕೇರ್, ಬಾಯ್ ಹೇಳು.